ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ಬೆಳಿಗ್ಗೆ ಯಾವಾಗ ಎದ್ದಿದ ತಕ್ಷಣ ಒಂದು ಶಾರ್ಟ್ ವಿಡಿಯೋ ಎಡಿಟ್ ಮಾಡೋದಿತ್ತು. ಎಡಿಟ್ ಮಾಡಿದ್ದಾದಮೇಲೆ ಇವಾಗ ಅಪ್ಲೋಡ್ ಕೂಡ ಮಾಡಿದ್ದಾಯಿತು. ಅಪ್ಲೋಡ್ ಮಾಡಿದ್ದಾದಮೇಲೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾತಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ ಇವತ್ತೇನಾಗುತ್ತೆ ಅಂತ ನೋಡೋಣ. 2000 years later. ಇವಾಗ ಟೈಮ್ ಬಂದು 2 ಗಂಟೆ ಆಗ್ತಾ ಬರ್ತಿದೆ. ಬೆಳಿಗ್ಗೆ ಟಿಫನ್ ತಿಂದಿದ್ದಾಯಿತು. ಟಿಫನ್ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಗೇಮ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ಓದ್ಕೊಂಡೆ. ಆದಮೇಲೆ ಸದ್ಯಕ್ಕೆ ಏನು ಮಾಡೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಇವಾಗ ಇನ್ನೊಂದ್ಸತಿ ಊಟದ ಟೈಮ್ ಆಗಿದೆಯಲ್ಲ, ಊಟ ತಿಂದ್ಕೊಂಡು ಆಚೆ ಸ್ವಲ್ಪ ಪೆನ್ನುಗಳು ತೊಗೊಬರಕ್ಕೆ ಹೋಗಬೇಕು. ಪೆನ್ನುಗಳು ತೊಗೊಬಂದು ಹಾಗೆ ನೀರಿಗೆ ತೊಗೊಬರ್ಬೇಕಂತೆ. ನೀರಿಗೆ ತೊಗೊಬರಕ್ಕೆ ಹೋಗಿ ಪೆನ್ನುಗಳು ತಗೋಬೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಮಂತ್ರ ಹೇಳಿದ ತಕ್ಷಣ ಓಪನ್ ಆಗುತ್ತೆ. ಹುಲ್ಜಾ ಸಿಮ್ ಸಿಮ್. ನೋಡಿ ಫ್ರೆಂಡ್ಸ್, ಓಪನ್ ಆಯಿತು. ಇವಾಗ ಕೆಳಗೋಗಿ ಕ್ಯಾನ್ ಇದೆ, ನೀರಿಕೋ ಬರೋಣ. ನೀರಿಕೋ ಬಂದು ಮನೆಗೆ ತೊಗೊಂಡು ಹೋಗೋಣ. ಸದ್ಯಕ್ಕೆ ನೋಡಿ ಲಿಫ್ಟಲ್ಲಿದ್ದೀನಿ. ರೈಸ್ ಕೆಳಗೆ ಬಂದಿದ್ದಾಯಿತು. ಯಾರೋ ನೀರು ಕರೆಕ್ಟಾಗಿ ಆಫ್ ಕೂಡ ಮಾಡಿಲ್ಲ. ಇವಾಗ ಬಾಟ್ಲ್ ತೊಳಿಬೇಕು. ತೊಳ್ಕೊಂಡು ಹಾಗೆ ನೀರು ಎತ್ಕೊಂಡು ಹೋಗೋಣ ಗಾಯ್ಸ್. ಹಾಗೆ ಇವಾಗ ತಿಂದಿದ್ದಾಯಿತು. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮಾರ್ಕೆಟ್ಗೆ ಹೋಗಿ ಪೆನ್ ತೊಗೊಬರೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಆರಾಮಾಗೆ ನಿದ್ದೆ ಮಾಡೋಣ. ಹಾಗೆ ಇವಾಗ ಟೈಮ್ ಬಂದು 5:15 ಆಗ್ತಾ ಬರ್ತಾಯಿದೆ. ಇವಾಗ ತಾನೇ ಎದ್ದಿದ್ದೀವಿ. ಎದ್ದು ರೆಡಿಯಾಗಿ ಮಾರ್ಕೆಟಿಗೆ ಬಂದು ಸ್ವಲ್ಪ ಕಳ್ಳೆಪುರಿ ತೊಗೊಳ್ಳೋದಿತ್ತು. ಹಾಗೆ ಪೆನ್ ತಗೊಂಡು ಹೋಗೋಣ ಅಂತ ನಮ್ಮ ಅಜ್ಜಿನ ಕರ್ಕೊಂಡು ಬರ್ತಾಯಿದ್ವಿ. ಇವಾಗ ಪೆನ್ ತಗೊಂಡು ಕಳ್ಳೆಪುರಿ ತಗೊಂಡು ಇನ್ನೂ ಏನಾದರೂ ತಿನ್ನೋಕ್ಕೆ ಇಷ್ಟ ಆದರೆ ತಗೊಂಡು ವಾಪಸ್ ಮನೆಗೆ ಹೋಗೋಣ. A few moments later. ಇವಾಗ ಊರಿಗಿಂದ ಬಂದಿದ್ದಾಯಿತು. ಬಂದು ಆಲ್ರೆಡಿ 1 ಅವರ್ ಆಯಿತು. ಬಂದು ಸ್ವಲ್ಪ ಹೊತ್ತು ಗೇಮ್ ಆಡಿದೆ. ಇವಾಗ ಯೂಟ್ಯೂಬ್ ನೋಡೋಣ ಅಂತ ಯೂಟ್ಯೂಬ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅಜ್ಜಿ ಬಂದು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ನಾನು ಅದಕ್ಕೆ ಸ್ವಲ್ಪ ಹೊತ್ತು ಯೂಟ್ಯೂಬ್ ನೋಡಿಬಿಟ್ಟು ಆಮೇಲೆ ಅಜ್ಜಿ ಬಂದಮೇಲೆ ತಿಂಡಿ ಮಾಡ್ತಾರೆ. ತಿಂದುಬಿಟ್ಟು ಮಲ್ಕೋಣ. ಇವತ್ತಿನ ದಿನ ಜಾಸ್ತಿ ಏನು ಮಾಡಿಲ್ಲ, ಆದರೂ ಏನೋ ಒಂದು ಮಾಡಿದ್ವಿ. ಆಮೇಲೆ ನಾಳೆ ಆರ್ಯ ಬರ್ತಡೇ ಇದೆ. ಅದಕ್ಕೇನು ಮಾಡಬೇಕು ನೋಡೋಣ. ಸದ್ಯಕ್ಕೆ ಇದು ನೋಡಿಬಿಟ್ಟು ಆಮೇಲೆ ತಿಂದ್ಬಿಟ್ಟು ರಾತ್ರಿ ಸಿಗ್ತೀನಿ. 1 hour later. ಗಾಯ್ಸ್, ಇವಾಗ ಬಂದು 10:30 10:15 ಆಗ್ತಾ ಬರ್ತಾಯಿದೆ. ನಮ್ಮ ಅಜ್ಜಿ ಬಿಗ್ ಬಾಸ್ ನೋಡ್ತಾಯಿದ್ರೆ ನಾನು ನೋಡ್ತಿದ್ದೆ. ಬಿಗ್ ಬಾಸ್ ನೋಡ್ಕೊಂಡು ಶಾವಿಗೆ ಮಾಡಿದರು. ಶಾವಿಗೆ ತಿಂದಿದ್ದಾಯಿತು. ನನಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಂತ ಮಲ್ಕೊಳ್ಳೋ ಅಂತ ಬಂದೆ. ಇವತ್ತಿಗೆ ಇಷ್ಟೇ. ಇವತ್ತಿನ ಜಾಸ್ತಿ ಮಾಡಿಲ್ಲ. ನಾಳೆ ನಮ್ಮ ತಮ್ಮ ಬರ್ತಡೇ ಇದೆ. ನಾಳೆ ಎಲ್ಲ ಏನೇನು ಮಾಡ್ತೀವಿ ಅಂತ ನೋಡೋಣ. ಸರಿ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್.